ಅದಕ್ಕೆ ನಿಮ್ಮನ್ ಚೀಫ್ ಗೆಸ್ಟ್ ಕರೆಯೋಣ ಅಂತ ನಮ್ಮ ಆಸೆ. ಬರ್ತೀರಲ್ಲ ಮೇಡಮ್ ನೀವು? ಖಂಡಿತ. ಮಕ್ಕಳ ಜೊತೆ ಕಾಲ ಕಳೆಯೋದು ಅಂದ್ರೆ ನನಗೂ ಇಷ್ಟನೇ. ಥ್ಯಾಂಕ್ ಯು ಮೇಡಮ್. ಡೇಟ್ ಮತ್ತು ಟೈಮನ್ನ ನಾನೆಲ್ಲ ಫೈನಲೈಸ್ ಆದ್ಮೇಲೆ ತಿಳಿಸ್ತೀನಿ. ಸರಿ. ವಿಕ್ರಾಂತ್ ಸರ್, ಅವತ್ ಒಂದಿನ ತೇಜು. ಎಕ್ಸ್ಕ್ಯೂಸ್ ಮಿ ಮೇಡಮ್. ಮೇಡಮ್, ಇದಕ್ಕೊಂದು ಸೈನ್ ಆಗ್ಬೇಕಾಗಿತ್ತು. ಅರ್ಜೆಂಟಾಗಿ ಎಜುಕೇಶನ್ ಡಿಪಾರ್ಟ್ಮೆಂಟಿಗೆ ಕಳಿಸ್ಬೇಕಿತ್ತು. ಹಾ, ಕೊಡಿ ಕೊಡಿ. ಓಕೆ, ಥ್ಯಾಂಕ್ ಯು. ತಗೊಳ್ಳಿ. ಸರಿ ಮೇಡಮ್, ಯು ಕ್ಯಾರಿ ಆನ್. ನಾನು ಹೊರಡ್ತೀನಿ. ಸರಿ ಮ್ಯಾಮ್, ನಾನು ಹೊರಡ್ತೀನಿ. ಸರಿ, ಧೈರ್ಯ ಮಾತ್ರ ಕಳ್ಕೋಬೇಡಿ ವಿಕ್ರಾಂತ್ ಅವರೇ, ಎಲ್ಲ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಮ್ಯಾಮ್. ಮಕ್ಕಳ, ಈ ಡ್ರಾಯಿಂಗ್ ಮಾಡಿ. Yes, miss. ಏನೋ ತೇಜು, ನಿನ್ ಬ್ಯಾಗಲ್ಲಿ ಚಾಕ್ಲೇಟ್ ಇಲ್ಲ, ಪೆನ್ಸಿಲ್ ಇಟ್ಕೊಂಡಿದ್ಯಾ? ಏನೋ ನನ್ ಕ್ವಶನ್ ಆನ್ಸರೇ ಇಲ್ಲ. ಸುಮ್ನೀರು, ಉರಿಯುತ್ತೆ. ಮತ್ತೆ ಆನ್ಸರ್ ಮಾಡ್ದಂಗ್ ಕೂತಿದ್ಯಾ? ಅನು, ಮಿಸ್, ಸ್ಟ್ಯಾಂಡ್ ಅಪ್. ಏನ್ ಮಾಡ್ತಾ ಇದ್ದೀರಾ? ಮಿಸ್ ಇವನೇ ಫಸ್ಟ್ ತರ್ಲೆ ಮಾಡಿದ್ದು. ತೇಜು, ಸ್ಟ್ಯಾಂಡ್ ಅಪ್. ತೇಜು, ಎಷ್ಟು ಸೈಲೆಂಟ್ ಹುಡುಗ ನೀನು. ಯಾಕೆ ಬರ್ತಾ ಬರ್ತಾ ರಾಯರ್ ಕುದುರೆ ಕತ್ತೆ ಅನ್ನೋ ತರ ಶುರು ಮಾಡ್ಕೊಂಡಿದ್ಯಾ? ಸಾರಿ ಮಿಸ್. ಫಸ್ಟ್ ತರ್ಲೆ ಮಾಡಿದ್ ನೀನಾ? ಹೌದು ಮಿಸ್. ಸಾರಿ ಮಿಸ್, ಇನ್ಮೇಲೆ ಮಾಡಲ್ಲ. ಕೂತ್ಕೊಳ್ಳಿ ಇಬ್ರು. ಯಾಕೋ ತೇಜು, ನೀನೇನು ತಪ್ಪೇ ಮಾಡಿಲ್ಲ, ಆದ್ರೂ ಸಾರಿ ಕೇಳ್ದಲೋ? ನನಗ್ ಸರ್ಪ್ರೈಸ್ ಆಗ್ತಾ ಇದೆ. ಯಾಕೋ, ಏನಾಯ್ತು? ಡಲ್ಲಿದ್ಯಲ್ಲ? ನಥಿಂಗ್. ನೀನು ಊರಲ್ಲಿರೋವರೆಗೂ ಅಲ್ಲಿನ ಸ್ಕೂಲಲ್ಲೇ ಓದ್ಬೋದು. ಅಲ್ಲಿನ ಪ್ರಿನ್ಸಿಪಲ್ ಜೊತೆ ನಾನು ಮಾತಾಡ್ತೀನಿ. ಶಿವು ಸರ, ತಗೋ ಶಿವು, ತಿಂಡಿ ತಿನ್ನು. ಸರ, ನಿಮ್ಮ ಮನ್ಸು ಭಾಳ ಸ್ವಚ್ಛ ಐತ್ರಿ. ಅದಕ್ಕ ಇನ್ನೊಬ್ಬರು ಮನುಷ್ಯನ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗೋದು. ಇಲ್ಲಿನ ಊಟ ತಿಂಡಿ ಚಲೋ ಇಲ್ಲ ಅಂತ ಹೇಳಿ ನಿಮ್ಗೆ ಗೊತ್ತದ. ಅದಕ್ಕ ತಂದಿರಿ. ಭಾಳ ಉಪಕಾರ ಆತ್ರಿ. ತಿನ್ನಕ್ಕೇನು ಮನ್ಸಿಲ್ರಿ, ಆದರೂ ಕೊಡ್ರಿ ಸಾಹೇಬ್ರ. ನನ್ನಿಂದ ಯಾವ ಉಪಕಾರ ಶಿವು? ಹಾಗೆ ನೋಡಕ್ ಹೋದ್ರೆ ನಿನ್ನಿಂದ ನನಗೆ ಉಪಕಾರ ಆಗಿದೆ, ಆದ್ರೆ ನನ್ನಿಂದಾನೇ ನಿನಗೆ ಈ ಪರಿಸ್ಥಿತಿ. ಅದನ್ ಬಿಡ್ರಿ, ಬ್ಯಾಸರ ಮಾಡ್ಕೋಬೇಡ್ರಿ. ಮುಂದೇನಾಗ್ತದಂತ ಗೊತ್ತಿದ್ದ ನಾವು ರಿಸ್ಕ್ ತಗೊಂಡಿವಿ. ಈ ರಿಸ್ಕ್ನ ನಿಮ್ ಸಲುವಾಗಿ ನನ್ನ ಸಲುವಾಗಿ ಬಿಡುದ್ ಬ್ಯಾಡ್ರಿ ಸರ. ಬಿಡುದ್ ಬ್ಯಾಡ್ರಿ ಆ ಭೀಮಾಂಬಿಕಾನ. ಕಾನೂನಿಗೆ ಸಾಕ್ಷಿ ಆಧಾರಗಳು ಮುಖ್ಯ. ಆ ಸ್ಪೈ ಕ್ಯಾಮ್ರಾ ಒಂದು ಸಿಕ್ಕಿದಿದ್ರೆ ಆ ಭೀಮಾಂಬಿಕಾ ಏನು ಅಂತ ಇಡೀ ಜಗತ್ಗೆ ತೋರಿಸ್ಬೋದಾಗಿತ್ತು. ಇವತ್ತು ಅವಳು ಜೈಲಲ್ಲಿರ್ತಾ ಇದ್ಲು.
ನಿನಗೀ ಪರಿಸ್ಥಿತಿನೂ ಬರ್ತಾ ಇರಲಿಲ್ಲ, ನನಗೀ ವನವಾಸನೂ ಇರ್ತಾ ಇರಲಿಲ್ಲ. ಸದ್ಯದ ಪರಿಸ್ಥಿತಿನ್ಯಾಗ ತಾಳ್ಮೆ ವಹಿಸೋದು ಅತಿ ಮುಖ್ಯ ವಿಷಯ ಸಾಹೇಬ್ರ. ನಾನ್ ನೋವು ಕಮ್ಮಿ ಆಕೇತ್ರಿ ಸರ. ಆದ್ರ ಹೆಂಡ್ತಿನ್ ಕಳ್ಕೊಂಡ್ರು ನಿಮ್ ನೋವಿನ ಭಾರ ಐತಲ್ಲ, ಅದು ತುಂಬಿ ತುಳ್ಕತ್ ಸರ. 4-5 ವರ್ಷದ ಮಗ ಅದಾನ್ರಿ ನಿಮ್ಗ. ನಿಮ್ ಸಂಕಟನ ಭಾಳ ದೊಡ್ಡದೈತ್ರಿ ಸರ. ನನ್ನ ವಿಷಯ ಬಿಡ್ರಿ, ಆರೋಪದಿಂದ ನೀವು ಮುಕ್ತರಾಗೋದು ಮುಖ್ಯ. ಆಗ ನಮಗೂ ಈ ಪರಿಸ್ಥಿತಿಯಿಂದ ಬಿಡುಗಡೆ ಸಿಗ್ತೈತಿ. ಈ ಭೀಮಾಂಬಿಕಾ ಮಾಫಿಯಾ ಎಲ್ಲಾ ಕಡೆ ಹರಡಿದೆ ಶಿವು. ಅಂತ ಚಾಣಾಕ್ಷ ಕ್ರಿಮಿನಲ್ನ ನನ್ನ ಲೈಫಲ್ಲೇ ನೋಡಿಲ್ಲ. ಎಂಥ ಕ್ರಿಮಿನಲ್ ಆದ್ರೂ ಕಾನೂನು ಬಲೆಗೆ ಬಿದ್ದೇ ಬೀಳ್ತಾರೆ. ಆದ್ರೆ ಅವಳು ತುಂಬಾ ಬುದ್ಧಿವಂತೆ. ಅದು ಅಲ್ಲದೆ ಅವಳು ಪ್ರಾಣ ಕೊಡೋದಕ್ಕೆ ಬೆನ್ ಹಿಂದೆ 100 ಜನ ನಿಂತಿರ್ತಾರೆ. ಆದ್ರೂ ಪರವಾಗಿಲ್ಲ, ಅವಳೆಂಥ ಚಾಣಾಕ್ಷತನ ತೋರಿಸಿದ್ರು ನನ್ನ ಹೋರಾಟನ ಯಾವತ್ತೂ ನಿಲ್ಸಲ್ಲ. ಯಾರೆಷ್ಟೇ ಶಕ್ತಿವಂತರಾಗಿರ್ಲಿ ಸರ, ಮ್ಯಾಲೆ ಒಬ್ಬವ ಕೂತು ನೋಡ್ತಿರ್ತಾನ. ಯಾರು ಎಷ್ಟು ದಿವಸ ಮೆರಿಬೇಕು, ಸೋತು ಯಾವಾಗ ಕಣ್ಣೀರ್ ಹಾಕ್ಬೇಕು ಅಂತ ಅವನಿಗೆ ಗೊತ್ತಿರ್ತದ್ರಿ ಸರ. ಅವನಿಂದ ಬಚಾವಾಗೋದು ತುಂಬಾನೇ ಕಷ್ಟ ಐತ್ರಿ. ಇಲ್ಲ ಶಿವು, ದುಷ್ಟರ ವಿಚಾರನ ಆ ದೇವ್ರೇ ನೋಡ್ಕೋತಾರೆ ಅಂತ ದೇವ್ರಿಗೆ ಬಿಡೋ ತಪ್ಪು ಅಂತ ನಾನು ಹೇಳಲ್ಲ. ಆದ್ರೆ ಒಬ್ಬ ವ್ಯಕ್ತಿ ದುಷ್ಟ ಭ್ರಷ್ಟ ಅಂತ ಗೊತ್ತಾದ ಮೇಲೂ ಹೋರಾಡದೇ ಇರೋದು ದೊಡ್ಡ ತಪ್ಪಾಗತ್ತೆ. ಕಾನೂನು ಏಟು ಸಿಡಿಲೇಟು ಅಂತ ಗೊತ್ತು ಮಾಡಿಸ್ಬೇಕು. ಗೊತ್ತು ಮಾಡಿಸ್ತೀನಿ. ಬಲವಾದ ಸಾಕ್ಷಿ ಸಂಪಾದನೆ ಮಾಡಾಕ ನಾ ಇಲ್ಲಿಂದಾನೇ ಪ್ರಯತ್ನ ಪಡ್ಲಿಕತ್ತೀನ್ರಿ. ನಾ ಒಳಗಿದ್ದೀನಲ್ರಿ, 4 ಗೋಡೆಗಳ ಮಧ್ಯೆ ಕಮ್ಮಿ ಹಿಂದೆ ಇದನ್ನಲ್ಲ, ಅದಕ್ಕ ಬಲವಾದ ಸಾಕ್ಷಿ ಹಿಡಿಯಾಕ ಸ್ವಲ್ಪ ತಡ ಆಗ್ಲಿಕ್ಕತ್ತೀರಿ. ಆದ್ರ ನಿಧಾನವೇ ಪ್ರಧಾನ. ಬಲವಾದ ಸಾಕ್ಷಿ ಸಿಕ್ಕಿದ ತಕ್ಷಣ ನಿಮಗ್ ತಲುಪಿಸ್ತೇನ್ರಿ ನಾನು. ಚಿಂತೆ ಬ್ಯಾಡ್ರಿ ಸರ. ತೇಜು, ಏನಾಯ್ತು? ಸೈಲೆಂಟ್ ಆಗಿ ಕುತ್ಕೊಂಡ್ ಬಿಟ್ಟಿದೀಯಾ? ನಿನ್ ಫ್ರೆಂಡ್ಸ್ ಎಲ್ಲ ಆಟ ಆಡ್ತಾ ಇದಾರೆ ತಾನೆ? ಆಟ ಆಡ್ಬೇಕಲ್ವಾ ನೀನು? ಯಾಕೋ ಹುಷಾರಿಲ್ವಾ? ಮನೆಗ್ ಹೋಗ್ತೀಯಾ? ಇರು, ನಮ್ ಸ್ಕೂಲ್ ವ್ಯಾನ್ ಡ್ರೈವರ್ಗೆ ಹೇಳ್ತೀನಿ, ಮನೆಗ್ ಬಿಟ್ಟು ಬರ್ತಾರೆ. ಬೇಡ ಟೀಚರ್, ಇವತ್ತು ಲಾಸ್ಟ್ ಡೇ. ಇವತ್ತು ಫುಲ್ ಡೇ ಸ್ಕೂಲಲ್ಲೇ ಇದ್ದೋಗ್ತೀನಿ. ವಾಟ್? ಲಾಸ್ಟ್ ಡೇನಾ?